ಇವ್ರು ಹೋಗ್ತೀರಾ ಸೆಂಟ್ರಲ್ ಇಟ್ಕೊಂಡು ನಮ್ಮನ್ನು ದೂರಾಯಿಸ್ಕೊಂಡು ಹೋಗ್ತಾರೆ. ಆಮೇಲೆ ಯಾಕೋ ನಿಲ್ಲಿಸ್ಬಿಟ್ಟು ನಾವು ಗಾಡಿ ನಿಲ್ಲಿಸ್ಬಿಟ್ಟು ಯಾಕೋ ಸೈಡ್ಗೆ ಹೋಗೋ ಕುತ್ಕೊಂಡೋದ್ರೆ ಯಾರು ಕೇಳೋರು ಸೈಡಾಗಿ ಇಟ್ಕೊಳೋ ಏನಾಗಿದೆ ಈಗ ಅಂತೆಲ್ಲ ಕೇಳಿದ್ಮೇಲೆ ಅದೇ ನಾವು ಒಂದು ಜಾತಿನೇ ದಾರಿ ಬಿಟ್ಟಿರೋದೇ ಹೆಚ್ಚು ಅವ್ರ ಮಕ್ಕಳಿಂದ ಅದೇ ನಿಮ್ಮ ಸೈಡ್ಗಾರೆ ಬಿಡಬೇಕು. ನಿಮ್ಮ ಹೋರಾಟ ಬಿಟ್ಟಿರೋದು ಜಾಸ್ತಿ ಅಂತ ಊರಲ್ಲಿ ನಿಮ್ಮನ್ನು ಮೊನ್ನೆ ಬಿಟ್ಟಿದ್ವಿ ಚಾನ್ಸು. ದೇವಸ್ಥಾನ ಒಳಗಡೆ ಹೋದಾಗ ದೇವಸ್ಥಾನ ಒಳಗಡೆ ಹೋಗಿದ್ದು ದೇವ್ರ ಲೆಕ್ಕದಾಗೆ ನಿಮ್ಮನ್ನು ಮನೇಲೆ ಬಿಟ್ಟಿದ್ದೀವಿ. ನನ್ನ ಮಕ್ಕಳನ್ನೆಲ್ಲ ಒಲಿರೆಲ್ಲ ಗೌಡ್ರಾಗ್ಬಿಟ್ರು ನೀವು ಅಂತ ಹೇಳ್ಬಿಟ್ಟು ನಾನು ಹೊಡೆಯಕ್ಕೆ ಬಂದಾಗ ನಾನು ಹೊಡೆಯಕ್ಕೆ ಬಂದಾಗ ನಾನು ಹೊಡೆಯಕ್ಕೆ ನಾನು ಕುತ್ಕೊಂಡು ಕುತ್ಕೊಂಡು ಬಂದಾಗ ಅಲ್ಲೆಲ್ಲ ಅವ್ರ ಸಂಬಂಧಿಕರು ಇದ್ರು ಹಿಂಸರೆಲ್ಲ ಇದ್ರು. ಅವರು ಬಂದರು. ಆಮೇಲೆ ತಾಲೂಕ್ ಪಂಚಾಯತಿ ಮೆಂಬರ್ ಅವ್ರಿಂದ ರಾಮಕೃಷ್ಣಪ್ಪ ಇಂಟೇನು ನೋಡ್ಕೊಂಡ್ಬಿಟ್ಟು ಏನೋ ಬಂದ್ಬಿಟ್ಟು ಅವನಿಂದ ಊರೇ ಕೆಟ್ಟದ್ದು ಹೊಟ್ಟು ನನ್ನ ಮಗನ ಮೀಸಿಕ್ಕು ಫಸ್ಟು ನನ್ನ ಮಕ್ಕಳು ಹೊಲಿದ್ನೆಲ್ಲ ಗುಂಡು ಕಟ್ಟು ನನ್ನ ಮಗನ ದೇವಸ್ಥಾನ ನಡ್ಕೋತಾನ ದೇವ್ರನ್ನೆಲ್ಲ ಮುಟ್ಟೋದು ನನ್ನ ಮಗನು ದೇವ್ರನ್ನ ಹಾಳು ಮಾಡಿಬಿಟ್ರು. ನನ್ನ ಮಕ್ಕಳಿಗೆಲ್ಲ ಎತ್ಕೊಂಡು ದೇವ್ರ ಮೆಲ್ಗೆ ಮಾಡಿಬಿಟ್ರು. ಫಸ್ಟ್ ಅವ್ರನ್ನೆಲ್ಲ ಸಾಯಿಸ ನನ್ನ ಮಗನ ಸಿಕ್ಕವ್ರು ಒಳ್ಳೆ ಚಾನ್ಸಿದ್ರು ಅಂತ ಹೇಳ್ಬಿಟ್ಟು ಆಯಮ್ಮ ನೋಡಿದ್ರು. ಆಮೇಲೆ ಗೀತಾ ಅನ್ನೋರು, ಭವಾನಿ ಅನ್ನೋರು, ಆಮೇಲೆ ಲಕ್ಷ್ಮಮ್ಮ, ಅರುಣ, ಆಮೇಲೆ ಕಲ್ಲೆ ಅರುಣ್ ಅನ್ನೋನು, ಆಮೇಲೆ ಅವ್ರ ಮನೋಹರ್ ಅನ್ನೋನು, ಆಮೇಲೆ ಅವರಪ್ಪ ಶಿರೋಮಪ್ಪ ಬಂದ ಗಾಡಿನಲ್ಲಿ ಬಂದಂಗೆ ನಾನು ಹಬ್ಬದ ನಿಂತಿದ್ದೆ. ಬಂದಂಗೆ ಗಾಡಿನಲ್ಲಿ ಬಿಟ್ಬಿಟ್ಟಾನೆ ಬಲ್ಕಲ್ಲಿ ಬಿಟ್ಬಿಟ್ಟು ನಾನು ಅದು ಹೊಡೆಯಕ್ಕೆ ಬಂದಾಗ ಯಾರು ಇದ್ದಿಲ್ಲ ಅಲ್ಲಿ. ನನ್ನ ಜೊತೆಲಿ ಇದ್ದವನು ಅವ್ನು ವೀಡಿಯೋ ಮಾಡ್ಬೇಕು ಅಂತ ವೀಡಿಯೋ ಫೋನ್ ಆಯ್ತು ವೀಡಿಯೋ ಮಾಡ್ತಾಯಿದ್ರೆ ಅವ್ನು ತಂದ್ಕೊಂಡು ಹೋದ. ಇನ್ನೊಬ್ನ ಯಾರನ್ನಾದ್ರು ಕರ್ಕೊಂಬರ್ತೀನಿ ಇರೋ ಅಂತ ಹೇಳ್ಬಿಟ್ಟು ಅವ್ನು ನೋಡೋದು. ಆ ಯಮ್ಮ ನಮ್ಮ ಮತ್ತೆ ಅಂಗಡಿಗೇನೋ ಬಂದವಳು ಲಕ್ಷ್ಮಮ್ಮ ಅಂದ್ಬಿಟ್ಟು. ಆ ಯಮ್ಮನು ಅಂಗಡಿಗೆ ಬಂದಮೇಲೆ ಯಾರು ಜಗಳ ಆಡ್ತಾರೆ ಅಂತ ಬಂದು ನೋಡಿದ್ರೆ ನಾನು ಅಯ್ಯೋ ನನ್ನ ಮಗನ ಹೊಡಿತಾ ಇದ್ವಲ್ಲ ಏನಕ್ಕಪ್ಪ ಯಾರು ನಿನ್ನ ಸಿಕ್ಕಾಕೊಂಡಿರ್ತಾರೆ ಅಂತ ಅಮ್ಮನ ನನ್ನ ಬಿಡ್ಸೋಕೆ ಬಂದರೆ ಆ ಅಮ್ಮನ ಪಾಪ ಇಟ್ಕೊಂಡು ಹೋಗ್ಬಿಟ್ಟು ನೀನೇಂತ ಬಂದೆ ಅಕಸ್ಮಾತ್ ಈಗ ಬಿಡ್ ಏನಾದರೂ ಚೇಂಜಸ್ ಏನಾದರೂ ಬೇಕಾದ್ರೆ ನಾನು ಕೇಳೋಂಥ ಪ್ರಶ್ನೆಗಳ ಬೇಜಾನಿದೆ. ನನ್ನ ಸುಮ್ಮನೆ ಏನು ಗೊತ್ತಾ ಇನ್ಸಿಡೆಂಟ್ ಆಗಿದೆ ಯಾವತ್ತಾಗಿದೆ ಅದು ಶುಕ್ರವಾರ ಯಾವತ್ತಾಗಿದೆ ಶುಕ್ರವಾರದಿಂದ ಎಲ್ಲಿದ್ದಾನೆ ಹುಡುಗ ಇನ್ಸಿಡೆಂಟ್ ಬಾಧಿತ ಎಲ್ಲಿದೆ ಅದು ಇನ್ಫಾರ್ಮೇಷನ್ ಅಲ್ಲ. ಅದು ಲೋಕಲ್ ಸ್ಟೇಷನಲ್ಲಿ FIR ಆಗಿ FIR ಆದಮೇಲೆ ನಮ್ಮ ಟ್ರಾನ್ಸ್ಫರ್ ಶನಿವಾರ ಬರ್ತಾನೆ ಇಮಿಡಿಯೇಟ್ ನಾನು ಊರಿಗೆ ಮಾತು ಎಲ್ಲ ಏನೇನು ಮಾಡಿ ನಿನ್ನೆ ಭಾನುವಾರ ಇತ್ತು ಅವರೆಲ್ಲ ಕರೆಸಿ ಕೇಸಸ್ ಏನೇನು ಬೇಕೋ ಎಲ್ಲ ಈಗ ಮನೆ ಓಡಾಡೋದಲ್ಲ ಕೇಸ್ ಬೇಕಾದಂಥ ಗ್ರಾವಿಟಿ ಏನಾಗಿತ್ತು. ಈಗ 5 ದಿವಸ ಆಯ್ತು ಈ ಹುಡುಗರನ್ನ ಒಬ್ಬೊಬ್ಬ ಅಧಿಕಾರಿ ಬಂದು ಮಾತಾಡಿಲ್ಲ. ನೀವು ಎವಿಡೆನ್ಸ್ ತಗೊಂಡು ಏನು ಮಾಡ್ತೀರಿ? ಯಾರು ಎವಿಡೆನ್ಸ್ ತಗೋಬೇಕು? ನೀವು ಕೇಸಿಗೆ ಬೇಕಾದ್ರೆ ಬಂದು ತಗೊಂತೀರ ಅಷ್ಟೇ. ನೀವು ಪಾಯಿಂಟ್ ಕರೆಕ್ಟ್ ಅಲ್ಲ? ಕೇಸ್ಗೆ ಏನಿರ್ಬೋದು ಈಗ ಡಿಸ್ಚಾರ್ಜ್ ಆದ ತಕ್ಷಣ ಅವರು ಬಂದು ಮತ್ತೆ ಹೇಳಿಕೆ ತಗೋಬೇಕಲ್ಲ ಅವ್ರ ಹತ್ರ ಏನಾಗಿದೆ ಅಂತ. ಹೇಳಿಕೆ ಇವಾಗ ಪೇಷಂಟೇ ಬರ್ಕೊಲ್ಲ ಕಂಪ್ಲೇಂಟ್ ಪೇಷಂಟೇ ಬರ್ಕೊಟ್ಟು ಒಂದು ನಿಮಿಷ ರೀ ಸರ್ ಒಬ್ರು ಮಾತಾಡೋ ಅಣ್ಣ ಹೇಳ್ತಾರೆ. ನಾವು ಮಾತಾಡಿದ ಬೇಜಾರು ಮಾತಾಡಿದ್ದೇವೆ. ಈಗ ಎರಡೂ ಇಲ್ಲಿ ಮಾತಾಡಿದೆ. ಒಬ್ಬ ಅದು ಬಾಧಿತನಾಗಿ ನನ್ನ ಹತ್ರ ಒಬ್ಬ ನಮ್ಮ ಸ್ಟಾಫ್ ಒಬ್ಬರು ಇಲ್ಲ. ಯಾರು ನಮ್ಮ ಸ್ಟಾಫ್ ಆಗಲ್ಲ. DCR ಸ್ಟಾಫ್ DCR ಇರಲಿ ಅಥವಾ ರೆಗ್ಯುಲರ್ ಎಲ್ಲ ಇರಲಿ ಯಾರಾದರೂ ಒಬ್ಬರು ಅದನ್ನ ಒಬ್ರು ಇರಬೇಕು ಬಾಳ. ಅವರು ನಾನು ಮಾಸ್ತಿಯವ್ರ ಬಗ್ಗೆ ಮಾತಾಡಲ್ಲ. ಯು ಆರ್ ದ ಐಒನೇ ಕೇಳುತ್ತೆ. ಎಸ್ ನನಗೆ ಮೇಲೆ DSP ಸರ್ ಇಲ್ಲ ಅವರಿಗೆ ನನ್ನ ವಿಷಯ ಗಮನ ತರ್ತೀನಿ. ವಸಂತ್ ಸರ್ ಮೇಲೆ ಹೇಳ್ತೀರಾ ಮಾತಾಡೋಣ. ಅದನ್ನು ರೆಡಿ ಮಾತಾಡಿ. ನಾನು ಆಲ್ರೆಡಿ ಮಾತಾಡ್ತೀನಿ. ಅವ್ರು ಹೇಳೋದಕ್ಕೆ ನಾನು ಇಲ್ಲಿ ಬಂದಿದ್ದೆ. ಈಗ ಒಂದು ಕೆಲಸ ಮಾಡಿ. ಈಗ ತಾವು ನಾನೇ ಇನ್ಚಾರ್ಜು ನಾನೇ ಎಲ್ಲ ಮಾಡ್ತೀನಿ ಅಂತ ನೀವೇ ಅವ್ರು ಮಾತಾಡಿದಾಗ ಜವಾಬ್ದಾರಿ ವಸಂತ್ ಸರ್ ನನಗೆ ಏನು ಬಗ್ಗೆ ಗೊತ್ತಿಲ್ಲ ಸರ್, ವಸಂತ್ ಸರ್ ಕೇಳಿದ್ದೀನಿ ಸರ್ ಅಂತ ರೈಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಒಬ್ಬ ಇನ್ಸಿಡೆಂಟ್ ಆಗಿದ್ದ ಪ್ಲೇಸಲ್ಲಿ ಯಾರೋ ಒಬ್ಬ ಮಾಡ್ತಾರೆ ಎಲ್ಲ ಅವ್ನು ಸಣ್ಣ ಮಾತಾಡ್ತಿದ್ದೆಪ್ಪ ಅಲ್ಲಿಂದ ಮಾಡ್ಕೋಪ್ಪ. ಇಲ್ಲ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ? ಒಂದು ನಿಮಿಷ ಸರ್. ಇಲ್ಲ ನಿಮ್ಗೆ ವೈಯಕ್ತಿಕವಾಗಿ ನನ್ನ ಮೇಲೆ ನಿಮ್ಮ ಮೇಲೆ ನನ್ನ ಗೌರವ ಇದೆ. ನಾನು ಮಾತಾಡ್ತಾ ಇದ್ದೀನಿ. ಬೇರೆ ನಾವು ನೀವೇನು ನನ್ನ ಅಷ್ಟೇ ನೀವು ಏನು ಬೇಕಂದ್ರೆ
ಮಾಹಿತಿ ಆ ಸಾಹೇಬರನ್ನು ಕೇಳ್ತೀನಿ. ದಟ್ಸ್ ರೈಟ್, ದಟ್ ಇಸ್ ಕರೆಕ್ಟ್. ನಿಮ್ಮ ಪಾಯಿಂಟ್ ಅದು ಕರೆಕ್ಟ್. ನಾನು ಮಾತಾಡ್ತಾ ಇರೋದು ಏನು ಗೊತ್ತಾ? SHO ನಾನು ಮಾತಾಡ್ತಾ ಇದ್ದೇನೆ ಸರ್, ಇಲ್ಲ 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 SHO ಬಂದು ನಾನು ಅವ್ರ ಇಲ್ಲ ನಾನು ನಿಮ್ಮ ಲಿಮಿಟ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋ ಏನಿಲ್ಲ, ಮೇಲಧಿಕಾರಿ ಕೆಲಸ ಇದು ಪರ್ಮಿಷನ್ ಇದ್ದೀರಾ, ನಾವೇನು ಮಾಡಕ್ಕೆ ಅಲ್ಲ, ನೀವು ಮಾಡಿ ಅಂತ ನನ್ನ ಇಂಟೆನ್ಷನ್ ಅಲ್ಲ ಸರ್. ನಾನು ಕಾನೂನು ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಕಾನೂನೇ ಈಗ ಅಲ್ಲಿ ನಮಗೆ ಟ್ರಾನ್ಸ್ಫರ್ ಕೊಡ್ತಾರೆ, ನಾವು ಅದರಲ್ಲಿ ಪ್ರೆಸೆಂಟು ಮಾದರಿಗಳನ್ನೆಲ್ಲ ಮಾಡಿದ್ವಿ. ನೆಕ್ಸ್ಟ್ ಅವ್ರಿಗೆ ಫೈನ್ ಕೊಟ್ಟಿದ್ವಿ. ಇನ್ನೇನಿದ್ರು ಸಾಹೇಬ್ರೆ ಇಷ್ಟೇ ನಿಮ್ಮ ಜವಾಬ್ದಾರಿ. ಹೌದು, ಅಷ್ಟೇ. ಇಷ್ಟೇ ನಿಮ್ಮ ಜವಾಬ್ದಾರಿ. ಹೌದು. ಇಲ್ಲಿ ಈಗ ತಾನೇ ನೀವು ಹೇಳಿದ್ರಿ ಏನಂತ, ಎರಡೂ ಫೈಲು ನನ್ನ ಹತ್ರ ಇದೆ. ಯಾವಾಗ ಎರಡೂ ಫೈಲು ಎಲ್ಲಿ? ಹಾಂ, ಈಗ ಯಾರು ಎಲ್ಲಿ ಸಾಹೇಬ್ರೆ? ನಿಮ್ಮ ರೋಲ್ ಏನು ಸರ್? ಈಗ ನನ್ನ ರೋಲ್ ಮಾದರ್ ಮಾಡಿಕೊಡ್ತೀನಿ ಅಷ್ಟೇ. ಊರಲ್ಲೂ ಗ್ರಾಮದಲ್ಲಿ ಮಾದರ್ ಮಾಡಿ ಈ ಹುಡುಗನ ಹತ್ರ ಯಾರು ಅದೇ ಅರೆಸ್ಟ್ ಮಾಡಕ್ಕೆ ಏನಿಲ್ಲ ಸರ್ ನಿಮ್ಮ ಕಡೆಯಿಂದ? ಇಲ್ಲ ಅವ್ರ ವೇಟ್ಸ್ ಬರಲ್ಲ. ಬರಲ್ಲ. ಅದಲ್ಲ, ಅವ್ರ ವೇಟ್ಸ್ ಬರಲ್ಲ. ನಾನು ಆ ವಿಚಾರನ ಮಾತಾಡೋದು ನಾನು ನಿಮ್ಮ ಹತ್ರ. ಸಾಹೇಬರು ಇಲ್ಲ 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 ಲಕ್ಷ್ಮಣ, ಈಗ ಸಭೆ ನಾನು ಅರೆಸ್ಟ್ ಬಗ್ಗೆ ಇನ್ನೊಂದು ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡೋದು. ಯಾಕೆ ಅಲ್ಲ, ನಾನು ನಾಟ್ ಲಿಮಿಟ್ಸ್. ಓಕೆ, ಮಾತಾಡೋದು.